ತಯಾಬ್ ಫಕೀರನನ್ನು ಬಂಧಿಸಿ ಗಲ್ಲಿಗೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಶರಣ ನಾಡಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಸಮಾಜದ ಮನುಕುಲವೇ ತಗ್ಗಿಸುವಂತ ಘನಘೋರ ಘಟನೆ ಒಂದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದ ದಲಿತ ಭೂವಿ ಸಮಾಜದ 80 ವರ್ಷದ ವೃದ್ಧ ಮಹಿಳೆಯ ಮೇಲೆ ಅತ್ಯಾಚಾರ ಕೆಟ್ಟ ಘಟನೆ ನಡೆದಿದೆ. ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವ ನೊಂದ ಮಹಿಳೆ ಶ್ರೀಮತಿ ರಾಮುಲಮ್ಮ ಗಂಡ ತಿಮ್ಮಯ್ಯ ವಡ್ರ್ ಇವರಿಗೆ 3 ಜನ ಹೆಣ್ಣು ಮಕ್ಕಳಿದ್ದು ಮತ್ತು 2 ಗಂಡು ಮಕ್ಕಳಿದ್ದು, ಕಿರಿಯ ಮಗ ರಾಜು ಈ 1 ವರ್ಷದ ಹಿಂದೆ ಕುರಿ ಕಾಯಲು ಹೋಗಿ ಕ್ಯಾನಲ್ ನಲ್ಲಿ ಬಿದ್ದು ಸತ್ತಿದ್ದಿರುತ್ತದೆ. ಅದೇ ರೀತಿಯಾಗಿ ಇನ್ನೋರ್ವ ಮಗ ಲಕ್ಷ್ಮಣ್ ಹೆಂಡತಿ ಮಕ್ಕಳ ಜೊತೆಗೆ ಚಂದಾಪುರ್ ಗ್ರಾಮದಲ್ಲಿ ಉಪಜೀವನ ನಡೆಸುತ್ತಿದ್ದಾನೆ. ಹೀಗಿದ್ದು ಒಟ್ಟಾರೆ ಓಣಿಯಲ್ಲಿ ಸರ್ಕಾರ ಕೊಡುವ ವಯಸ್ಕರ ಪಿಂಚಣಿ ಹಣವನ್ನು ಮತ್ತು ಖರ್ಚಿಗಾಗಿ ಮಗ ಮತ್ತು ಇತರ ಕೊಡುವ ಹಣವನ್ನು ಕೂಡಿಟ್ಟುಕೊಂಡು ಅಲ್ಪ ಸ್ವಲ್ಪ ಹಣ ಖರ್ಚು ಮಾಡಿ ಜೀವನ ಸಾಗಿಸುತ್ತಾ ಬರುತ್ತಿರುವ ಈ ಅಮಾಯಕ ನೊಂದ ಮಹಿಳೆಗೆ ರವಿವಾರ ದಿನಾಂಕ 17/11/2024 ಸುಮಾರು ರಾತ್ರಿ 11 ಗಂಟೆಗೆ ತಯಾಬ್ ಫಕೀರ್ ಸಾಕಿನ್ ಐನೊಳ್ಳಿ ಎಂಬ ವ್ಯಕ್ತಿಯು ಯಾರೂ ಇಲ್ಲದ ಸಮಯ ನೋಡಿ ವೃದ್ಧ ಮಹಿಳೆಯ ಮುಖದ ಮೇಲೆ ಕೈಯಿಂದ ಹೊಡೆದು, ನನಗೆ ಯಾಕೆ ಹೊಡಿತಿ ಎಂದು ಪ್ರಶ್ನೆ ಮಾಡಿದಾಗ, ಏ ಮುದುಕಿ, ನಿನಗೆ ನಾನು ಮಾಡಬೇಕಾಗಿದೆ ಎಂದು ನನ್ನ ಮೈ ಮೇಲೆ ಬಿದ್ದು ಜಬರ್ದಸ್ತಿ ಲೈಂಗಿಕ ಅತ್ಯಾಚಾರ ಮಾಡಿರುತ್ತಾನೆ. ಅದೇ ಸಂದರ್ಭದಲ್ಲಿ ಚೀರಾಡದಂತೆ ಬಾಯಿಗೆ ಬಟ್ಟೆಯನ್ನು ತುರುಕಿ ಮನ ಬಂದಂತೆ ಸಂಭೋಗ ಮಾಡಿ ಮುಖಕ್ಕೆ ಎದೆಗೆ ಹೊಡೆದಿರುತ್ತಾನೆ. ಆ ಅಮಾಯಕ ವೃದ್ಧ ಮಹಿಳೆಯ ಹತ್ತಿರ ಇರುವ ದುಡ್ಡು ಮತ್ತು ನಗದು ಹಣ, ಒಂದು ಸಣ್ಣ ಮೊಬೈಲ್ ಅನ್ನು ತೆಗೆದುಕೊಂಡು ಪರಾರಿ, ಯಾರಿಗಾದರೂ ಹೇಳಿದರೆ ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲವೆಂದು ಹೇಳಿ ಅಲ್ಲಿಂದ ಜೀವಭಯ ಹಾಕಿ ಪರಾರಿಯಾಗಿರುತ್ತಾನೆ. ಈ ಘಟನೆ ನಡೆದ ಒಂದು ಸಮಯ 17/11/2024 ರಾತ್ರಿ 11 ಗಂಟೆಯಿಂದ 18/11/2024 ಬೆಳಗ್ಗೆ 6 ಗಂಟೆ ಒಳಗೆ ನಡೆದಿರುವ ಬಗ್ಗೆ ಈಗಾಗಲೇ ಒಂದು ಪ್ರಕರಣದಲ್ಲಿ ದಾಖಲಾಗಿದೆ. ಈ ಘಟನೆಯಿಂದ ನೊಂದ ವೃದ್ಧ ಮಹಿಳೆಯು ಅಸ್ವಸ್ಥಳಾಗಿ ಮನೆಯೇ ಇದ್ದುದನ್ನು ನೋಡಿ ನೆರೆಹೊರೆಯವರಾಗಿರ್ತಕ್ಕಂಥ ಶ್ರೀಮತಿ ಶರಣಮ್ಮವರು ಬೆಳಗ್ಗೆ 10 ಗಂಟೆಗೆ ಸುಮಾರಿಗೆ ಮನೆಗೆ ಬಂದು ನೋಡಲಾಗಿ ಬೆತ್ತಲೆಯಾಗಿ ಅಸ್ವಸ್ಥವಾಗಿ ಬಿದ್ದಿರುವುದನ್ನು ನೋಡಿ ಗಾಬರಿಗೊಂಡು ಎಬ್ಬಿಸಿ ನೀರು ಕುಡಿಸಿ ಅವಳಿಗೆ ಏನಾಗಿದೆ ಎಂದು ಕೇಳಿದಾಗ ವೃದ್ಧ ಮಹಿಳೆಗೆ ಭಯದಿಂದ ನಡೆದ ಘಟನೆ ತಿಳಿಸಿರುತ್ತಾಳೆ. ಆಗ ಅವಳು ಗಾಬರಿಗೊಂಡು ನೆರೆಹೊರೆಯ ಸಮಾಜದವರಿಗೆ ನಡೆದ ವಿಷಯವನ್ನು ತಿಳಿಸಿರುತ್ತಾಳೆ. ಅಷ್ಟೊತ್ತಿಗೆ ಇವರೆಲ್ಲರೂ ಬಂದು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆ ಚಿಂಚೋಳಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಾಗಿದ್ದು ಮತ್ತು MLC ಕೂಡ ದಾಖಲಾಗಿರುತ್ತದೆ. ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದಂತ ನೊಂದ ವೃದ್ಧ ಮಹಿಳೆಯಿಂದ ಸಂಪೂರ್ಣ ವಿಷಯವನ್ನು ಮಾಹಿತಿಯನ್ನು ಪಡೆದು ತಯಾಬ್ ಫಕೀರ್ ಸಾಕಿನ್ ಐನೊಳ್ಳಿ ವ್ಯಕ್ತಿಯ ವಿರುದ್ಧ ಅತಿಕ್ರಮಣ, ಅತ್ಯಾಚಾರ, ದರೋಡೆ ಮತ್ತು SC/ST ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ನಮ್ಮ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 1 ವರ್ಷ ಪುಟ್ಟ ಮಗುವಿನಿಂದ ಹಿಡಿದು 70-80 ವರ್ಷದ ವೃದ್ಧೆಯ ಅತ್ಯಾಚಾರಕ್ಕೆ ಒಳಗಾಗಿ ಘಟನೆಗಳು ನಡೆಯುತ್ತಿವೆ. ಸಮಾಜಕ್ಕೆ ಭಯಪಟ್ಟು ಹೇಳದೆ ಉಳಿದಿರುವ ಕಥೆಗಳು ಸಾವಿರಾರು. ನಗರ, ಹಳ್ಳಿ ಪ್ರದೇಶಗಳಲ್ಲಿ ವಯಸ್ಸಿನ ವ್ಯತ್ಯಾಸ ಇಲ್ಲದೆ ಪ್ರತಿದಿನ ಸಾಕಷ್ಟು ಮಹಿಳೆಯರಿಗೆ ಕಿರುಕುಳ ಒಳಗಾಗುತ್ತಿದ್ದಾರೆ, ಅತ್ಯಾಚಾರಕ್ಕೆ ಬಲಿಯಾಗುತ್ತಿದ್ದಾರೆ. ಭಾರತದಲ್ಲಿ ಮಹಿಳೆಯರ ಮೇಲೆ 4ನೇ ಅತಿ ಸಾಮಾನ್ಯ ಅಪರಾಧ ಎಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB 2021ರ ವಾರ್ಷಿಕ ವರದಿಯ ಪ್ರಕಾರ ದೇಶದಲ್ಲಿ ಒಟ್ಟು 31,677 ಅತ್ಯಾಚಾರ ಪ್ರಕರಣಗಳು, ಅಂದರೆ ಪ್ರತಿದಿನ ಸರಾಸರಿ 86 ಪ್ರಕರಣಗಳು ದಾಖಲಾಗಿರುವುದು ಇತ್ತೀಚೆಗೆ NCRBಯ ಆತಂಕಕಾರಿ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದೆ. ಇಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಆಗಬೇಕಾದರೆ ನಮ್ಮ ಕಾನೂನಿನಲ್ಲಿ ಅತ್ಯಾಚಾರಕ್ಕೆ ಮಾಡಿರತಕ್ಕಂಥ ವ್ಯಕ್ತಿಗಳಿಗೆ ಜೈಲು ಶಿಕ್ಷೆಯ ಬದಲು ಮರಣದಂಡನೆ ವಿಧಿಸಿ ಈ ರೀತಿಯ ಪ್ರಕರಣಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅನಿವಾರ್ಯವಾಗಿದೆ. ಆದ್ದರಿಂದ ಈ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಅಮಾಯಕ ವೃದ್ಧ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ, ಅತ್ಯಾಚಾರ, ದರೋಡೆ, ಜೀವ ಭಯ ಹಾಕಿರುವ ವಿಕೃತಕಾಮಿ ಸಮಾಜಘಾತಕ ವ್ಯಕ್ತಿಯಾಗಿರ್ತಕ್ಕಂಥ ತಯಾಬ್ ಫಕೀರ್ ಐನೊಳ್ಳಿ ಎಂಬುವನನ್ನು ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವು ಬದುಕಿ ನಡುವೆ ಹೋರಾಟ ಮಾಡುತ್ತಿರುವ ವೃದ್ಧ ಮಹಿಳೆಗೆ ಸರ್ಕಾರದಿಂದ ಸೂಕ್ತ ಚಿಕಿತ್ಸೆ ನೀಡಿ ಆ ಕುಟುಂಬಕ್ಕೆ ಒಂದು ಅನುಬಂಧವಾಗಿರ್ತಕ್ಕಂಥ ಪರಿಹಾರ ಘೋಷಣೆ ಮಾಡಬೇಕೆಂದು ಇದೇ ದಿನಾಂಕ 23/11/2024 ತಿಮ್ಮಾಪುರಿ ಚೌಕ್ನಿಂದ ಜಿಲ್ಲಾ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ
ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಿಗೂ ಮತ್ತು ಭಾರತ ಪ್ರಧಾನಮಂತ್ರಿಗಳಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರ ಸಲ್ಲಿಸುವ ಮುಖಾಂತರ ನಮ್ಮ ಈ ಒಂದು ಖಂಡನೆ ವಿಷಯವನ್ನು ನಾವೆಲ್ಲ ಒಂದು ಹಿರಿಯರ ಮುಖಂಡರ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಇಂಥ ಹಲವಾರು ಪ್ರಕರಣಗಳು ದಾಖಲೆ ಆಗ್ತಿರುವುದು ನಮ್ಗೆಲ್ಲರೂ ನಾಚಿಕೆಡಿನ ಸಂಗತಿ. ಈ ತಯ್ಯಬ್ ಅನ್ನೋ ವ್ಯಕ್ತಿ 3 ದಿನ ಈ ಕೃತ್ಯ ಎಸಗಿ 3 ದಿನ ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಇನ್ನೂ ಕೂಡ ಬಂಧಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಏನದ ಮಾಹಿತಿ ಕಲೆ ಹಾಕಿ ಏನದ ಪರಿಹಾರ ಕೊಟ್ಟಕ್ಕಂತ ಕೆಲಸ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿಗಳಾಗಿರ್ಲಿ, ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಈ ಪತ್ರಿಕಾ ಭವನದಲ್ಲಿ ಸೇರುವ ಉದ್ದೇಶ ಏನಂದರೆ 17 ತಾರೀಕು ಚಿಂಚೋಳಿ ಗ್ರಾಮದ ಚಂದ್ರಂಪಳ್ಳಿ ಅಲ್ಲಿ ಒಂದು ಘಟನೆ ನಡೆದೋಗಿದೆ. 80 ವರ್ಷದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದಂಥ ತಾಯಾಬ್ ಅಂತ ಮುಸ್ಲಿಂ ವ್ಯಕ್ತಿ ಒಂದು 80 ವರ್ಷದ ನಮ್ಮ ಬೋಯಿ ಒಟ್ಟರ ಸಮಾಜದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ದರೋಡೆ ಮಾಡಿ ಇನ್ನು ಪರಾರಿ ಆಗಿರುತ್ತಾನೆ. ಇನ್ನೂವರೆಗೂ ಮೂರು ದಿನ ಆಯಿತು, ಇನ್ನೂವರೆಗೂ ಪೊಲೀಸರು ಏನೂ ಕ್ರಮ ಕೈಗೊಳ್ತಾ ಇಲ್ಲ. ಇದೇ ಥರ ಇವರು ಮಾಡಿದರೆ ನಾವು ಮುಂದೆ ಬರುವಂಥ 23ನೇ ತಾರೀಕು ಪ್ರತಿಭಟನೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ. ನಾವು ನಮ್ಮ ಸಮಾಜ ವತಿಯಿಂದ ನಾನು ಜಿಲ್ಲಾ ನಗರ ಘಟಕದ ಅಧ್ಯಕ್ಷ ಸಂಜು ಮಂಜಳಕರ್ ಮತ್ತು ರವಿಚಂದ್ರ ಗುತ್ತಿದಾರ್, ನಮ್ಮ ರಾಜವಣ್ಣ ಸುರಪುರ್, ಲಕ್ಷ್ಮಣ ಕೋಡ್ಲಿಯವರು ಎಲ್ಲರೂ ಕೂಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂದರೆ ಅವನಿಗೆ ಆದಷ್ಟು ಬೇಗ ಗಲ್ಲಿಗೆ ಏರಿಸಿ ಇಂಥ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಇರೋದು ಯಾವುದೂ ಹಕ್ಕು ಇರಲ್ಲ ಅಂತೇಳಿ ನಾವು ಖಂಡಿಸುತ್ತೇವೆ. ನಮಸ್ಕಾರ. ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂದರೆ, ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದ ಒಂದು ವೃದ್ಧ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವಂಥ ಕಾಮುಕನನ್ನು ಸರ್ಕಾರ ತಕ್ಷಣವೇ ಬಂಧಿಸಬೇಕು. ಇಲ್ಲದಿದ್ದರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಗುಲ್ಬರ್ಗ ಜಿಲ್ಲಾ ಮತ್ತು ಇಡೀ ಕರ್ನಾಟಕದಲ್ಲಿ ಉಗ್ರ ಹೋರಾಟ ನಮ್ಮ ಭವಿಷ್ಯ ಸಮಾಜ ಮಾಡುತ್ತದಂತೆ ಸರ್ಕಾರಕ್ಕೆ ಎಚ್ಚರ ಕೊಡ್ತೀನಿ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು 3 ದಿನ ಆಯಿತು, 4 ದಿನ ಆಯಿತು ಘಟನೆ ನಡೆದು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ಮಾತಾಡಿಲ್ಲ ಮತ್ತು ನಮ್ಮ ಸಮಾಜದ ಹಿರಿಯರಿಗೂ ಯಾರಿಗೆ ಈ ಸಂಬಂಧಪಟ್ಟು ಯಾವುದೇ ಮಾತಾಡಿಲ್ಲ. ಅವರಿಗೂ ಕೂಡ ಇದು ಗಮನಕ್ಕೆ ಬರಬೇಕು. ಮಾಧ್ಯಮದವರು ಇದು ಮತ್ತ ತಿರುಗಿ ತೋರಿಸ್ಬೇಕು. ಯಾಕಂತಿಳ್ಕೊ, ಒಂದು ವೃದ್ಧ ಮಹಿಳೆ 80 ವರ್ಷದ ಒಂದು ಹೆಣ್ಣುಮಗಳಿಗೆ ಅತ್ಯಾಚಾರ ಎಸಗಿದಂತ ಕಾಮುಕನನ್ನು ಹಿಂಗೆ ಬಿಟ್ರೆ ನಮ್ಮ ಮಹಿಳೆ ಅಲ್ಲ, ಮತ್ತ ಹಲವಾರು ಜನರು ಹೊಲಕ್ಕೆ ಹೋಗ್ತಾರ, ಏನೇನೋ ಕೆಲಸ ಮಾಡ್ತಿರ್ತಾರ, ಅಂಥವ್ರು ದಾರ್ಯಾಗ ಸಿಕ್ಕಿದ್ರು ಅವ್ರಿಗೆ ಭೀ ಅತ್ಯಾಚಾರ ಮಾಡ್ತಾವಂತ ನನ್ನ ಅನಿಸಿಕೆ. ಅಂಥವನನ್ನು ಶೀಘ್ರವೇ ಸರ್ಕಾರ 24 ಗಂಟೆದಲ್ಲಿ ಅವನಿಗೆ ಕಾನೂನು ಕ್ರಮ ಜರುಗಿಸ್ಬೇಕಂತ ನನ್ನ ವಿನಂತಿ. ನನ್ನ ಹೆಸರು ಲಕ್ಷ್ಮಣ್ ಬೋವಿ. ಧನ್ಯವಾದ. ಇಲ್ಲ, ನನ್ನ ಪತ್ರಿಕಾ ಬಂಧು ಮಿತ್ರರಿಗೆ ನಮಸ್ಕಾರ. ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ನಡೆದ ಘನಘೋರ ವಿಷಯಕ್ಕೆ ಈ ವಿಷಯವನ್ನು ನಾನು ಖಂಡಿಸುತ್ತೇನೆ. ತಪ್ಪಿಸ್ತನನ್ನು ಆದಷ್ಟು ನಮ್ಮ ಸರ್ಕಾರ ಹಿಡಿದು ಅವನಿಗೆ ಎನ್ಕೌಂಟರ್ ಮಾಡಬೇಕಂತ ಹೇಳಿ ನಾನು ಈ ಪತ್ರಿಕಾ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ. ನನ್ನ ಹೆಸರು ತಿಮ್ಮಯ್ಯ ದೇವಕರ್, ಸಿದ್ದರಾಮೇಶ್ವರ ಬೋವಿ ಒಟ್ಟರ ಸಂಘದ ಉಪಾಧ್ಯಕ್ಷರು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಇಂಥ ಹಲವಾರು ಪ್ರಕರಣಗಳು ದಾಖಲೆ ಆಗ್ತಿರುವುದು ನಮ್ಗೆಲ್ಲರೂ ನಾಚಿಕೆಡಿನ ಸಂಗತಿ. ಈ ತಯ್ಯಬ್ ಅನ್ನೋ ವ್ಯಕ್ತಿ 3 ದಿನ ಈ ಕೃತ್ಯ ಎಸಗಿ 3 ದಿನ ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಇನ್ನೂ ಕೂಡ ಬಂಧಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಮಾಹಿತಿ ಕಲೆ ಹಾಕಿ ಪರಿಹಾರ ಕೊಟ್ಟಕ್ಕಂತ ಕೆಲಸ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿಗಳಾಗಿರ್ಲಿ, ಜಿಲ್ಲಾ ಅಧಿಕಾರಿಗಳಾಗಿರ್ಲಿ ಮತ್ತು ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳಾಗಿರ್ಲಿ, ಯಾರು ಕೂಡ ಇಲ್ಲಿ ತನಕ ಒಂದು ಸ್ವಾಂತನ ಹೇಳದೇ ಇರುವುದು ಒಂದು ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಒಟ್ಟಾರೆಯಾಗಿ ಸಮಾಜದ ಒಂದು ಮನುಕೂಲ ಘಟನೆ ನಡೆಯದೆ ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಡೆದು ಹೋಗಿದೆ. ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಎಚ್ಚೆತ್ತುಕೊಂಡು ಅವನಿಗೆ ಬಂಧಿಸಿ ಗಲ್ಲಿಗೇರಿಸತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರದೊಂದಿಗೆ ನಮ್ಮ ಪತ್ರಿಕಾ ಗೋಷ್ಠಿಗೆ ನಾನು ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಸಿದ್ದರಾಮೇಶ್ವರ.